ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ? ಉತ್ತರ ಪ್ರದೇಶದ ಅಮೇಥಿ ಕ್ಷೇತ್ರದಿಂದ ಸ್ಪರ್ಧಿಸೋ ಸಾಧ್ಯತೆ ಇದೆ. ಅಮೇಥಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ. ರಾಹುಲ್ ಗಾಂಧಿ 2004ರಿಂದ ಸತತ 3 ಬಾರಿಯಲ್ಲಿ ಗೆಲುವು ಸಾಧಿಸಿದ್ರು. ಬಟ್ ಈ ಹಿಂದೆ 2019ರಲ್ಲಿ ಸ್ಮೃತಿ ಇರಾನಿ ವಿರುದ್ಧ ರಾಹುಲ್ ಗಾಂಧಿ ಅಲ್ಲಿ ಸೋಲನುಭವಿಸಿದ್ರು. ಈ ಮಧ್ಯೆ ಈಗ ರಾಬರ್ಟ್ ವಾದ್ರಾ ಹೇಳಿಕೆ ಕುತೂಹಲಕ್ಕೆ ಕಾರಣ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಜಗದೀಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಇನ್ನೂ ಟಿಕೆಟ್ ಘೋಷಣೆಯಾಗಿಲ್ಲ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಈ ಬಾರಿ ಕೂಡ ವಯನಾಡ್ನಿಂದ ಸ್ಪರ್ಧಿಸೋದು ಖಾತ್ರಿ. ಹಾಗಿದ್ರೆ ಅಮೇಥಿಯಿಂದ ರಾಬರ್ಟ್ ವಾದ್ರಾ ಅಖಾಡಕ್ಕಿಳಿಯೋ ಸೂಚನೆ ಏನಾದರೂ ಇದೆಯಾ? ವಿಜಯ್, ಅಮೇಠಿಯಿಂದ ಯಾರು ಕಣಕ್ಕಿಳಿತಾರೆ ಅನ್ನುವಂತಹ ಯಕ್ಷ ಪ್ರಶ್ನೆ ಇನ್ನೂವರೆಗೂ ಸಹಿತ ಕಾಂಗ್ರೆಸ್ನಲ್ಲಿ ಇದೆ. ಆದರೆ ವಾಡ್ರಾ ಅವರು ಕೊಟ್ಟಿರ್ತಕ್ಕಂತಹ ಒಂದು ಹೇಳಿಕೆ ಇದೆಯಲ್ಲ, ಅಂದರೆ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಅಂದರೆ ಗಾಂಧಿ ಕುಟುಂಬದವರೇ ಈ ಒಂದು ಅಮೇಠಿ ಕ್ಷೇತ್ರದಿಂದ ಸ್ಪರ್ಧಿಸಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಅಲ್ಲಿರುವಂತಹ ಸ್ಥಳೀಯರು ಸಹಿತ ನನಗೆ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ, ನೀವೇ ಬಂದು ಈ ಒಂದು ಕ್ಷೇತ್ರದಿಂದ ಕಣಕ್ಕಿಳಿಬೇಕು ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಬಗ್ಗೆಯೂ ಸಹಿತ ಏನಂದ್ರೆ ಅಲ್ಲಿರುವಂತಹ ಸ್ಥಳೀಯರಿಗೆ ಗೌರವವನ್ನು ಕೊಡಬೇಕಾಗುತ್ತೆ ಅನ್ನುವಂತಹ ವಿಚಾರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕವಾಗಿ ನಾನು ಅಮೇಠಿಯಿಂದ ಆ ಒಂದು ಕ್ಷೇತ್ರದಿಂದ ಏನಂದ್ರೆ ಚುನಾವಣೆಗೆ ಸ್ಪರ್ಧಿಸೋ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಒಂದು ರಾಬರ್ಟ್ ವಾಡ್ರಾ ಅವರ ಹೇಳಿಕೆ ಇದೆಯಲ್ಲ, ರಾಜಕೀಯವಾಗಿ ಒಂದು ರೀತಿಯಲ್ಲಿ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಕಾರಣ ಏನು ಅಂತಂದ್ರೆ, ಈ ಹಿಂದೆ UPA ಸರ್ಕಾರ ಇರುವಂತಹ ಸಂದರ್ಭದಲ್ಲಿ 2004ರಿಂದ ಏನಂದ್ರೆ 10 ವರ್ಷಗಳ ಕಾಲ ನಿರಂತರವಾಗಿ UPA ಸರ್ಕಾರ ಇತ್ತಲ್ಲ, ಆ ಸಂದರ್ಭದಲ್ಲಿ ಅವರು ಏನಂದ್ರೆ ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಡಬೇಕು ಅನ್ನುವಂತಹ ಇಂಗಿತ ಬಹಳಷ್ಟು ವ್ಯಕ್ತಪಡಿಸಿದ್ರು. ದೆಹಲಿಯಲ್ಲಿ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಅವರ ಬ್ಯಾನರ್ಗಳು ಸಹಿತ ರಾರಾಜಿಸ್ತಾ ಇದ್ವು. ವಾಡ್ರಾ ಅವರು ಮತ್ತೆ ಪ್ರಿಯಾಂಕಾ ಗಾಂಧಿ ಅವರು ಇಬ್ಬರು ಸಹಿತ ಏನಂದ್ರೆ ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಡಬೇಕು, ಎಂಟ್ರಿಯನ್ನು ಕೊಟ್ಟು ಆ ಮೂಲಕವಾಗಿ ಏನಂದ್ರೆ ರಾಜಕೀಯದಲ್ಲಿ ಸಕ್ರಿಯರಾಗಿರ್ಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಸಹಿತ ಅದು ಆಗ್ಲಿಲ್ಲ. ಈಗ ಮತ್ತೊಂದು ಬಾರಿ ವಾಡ್ರಾ ಅವರೇ ನೇರವಾಗಿ ಆ ಒಂದು ಹೇಳಿಕೆಯನ್ನು ಕೊಡೋ ಮೂಲಕವಾಗಿ, ಅಂದ್ರೆ ರಾಜಕೀಯಕ್ಕೆ ಬರೋದಕ್ಕೆ ಜನರು ನನ್ನ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಅಂತ ಹೇಳೋಕೆ ಕೊಡೋ ಮೂಲಕವಾಗಿ ಮತ್ತೊಂದು ಬಾರಿನ ರಾಜಕೀಯಕ್ಕೆ ಎಂಟ್ರಿನ ಕೊಡ್ತೀವಿ ಅನ್ನುವಂತಹ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇದು ಕಾಂಗ್ರೆಸ್ನ ಹೈಕಮಾಂಡ್, ಅದರಲ್ಲೂ ಸ್ಪೆಷಲಿ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರು ಹೇಗೆ ನೋಡ್ತಾರೆ ಅಂತ. ಯಾಕಂದ್ರೆ ಈ ಹಿಂದೆ ಸೋನಿಯಾ ಗಾಂಧಿ ಅವರು ವಾಡ್ರಾ ಆಗಿರಲಿ ಅಥವಾ ಏನಂದ್ರೆ ಪ್ರಿಯಾಂಕಾ ವಾಡ್ರಾ ಆಗಿರಲಿ ಇಬ್ಬರು ಸಹಿತ ರಾಜಕೀಯಕ್ಕೆ ಬರೋದನ್ನ ಅವರೇ ಏನಂದ್ರೆ ತಡೆದಿದ್ರು, ಯಾವುದೇ ಕಾರಣಕ್ಕೂ ಸಹಿತ ಬರೋದು ಬೇಡ ಅಂತ. ಈಗ ಮತ್ತೊಂದು ಬಾರಿ ವಾಡ್ರಾ ಅವರ ಈ ಹೇಳಿಕೆ ಇದೆಯಲ್ಲ, ಅದನ್ನ ಯಾವ ರೀತಿಯಾಗಿ ಗಾಂಧಿ ಕುಟುಂಬ ನೋಡುತ್ತೆ ಅನ್ನುವಂತಹ ಪ್ರಶ್ನೆ. ಒಂದು ವೇಳೆ ಏನಾದರೂ ವಾಡ್ರಾ ಬಂದಿದ್ದೆ ಆದ್ರೆ, ರಾಬರ್ಟ್ ವಾಡ್ರಾ ರಾಜಕೀಯಕ್ಕೆ ಬಂದಿದ್ದೆ ಆದ್ರೆ ಸ್ವಲ್ಪ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಹಿನ್ನಡೆ ಆಗಬಹುದು. ಅಥವಾ ಏನಂತಂದ್ರೆ ಕುಟುಂಬ ರಾಜಕಾರಣದ ವಿಚಾರವನ್ನ ಬಿಜೆಪಿ ಮತ್ತೊಂದು ಬಾರಿ ಅಸ್ತ್ರವನ್ನ ಮಾಡಿಕೊಳ್ಳುತ್ತೆ. ಮತ್ತೆ UPA ಸರ್ಕಾರದ ಸಂದರ್ಭದಲ್ಲಿ ನೇರವಾಗಿ ರಾಬರ್ಟ್ ವಾದ್ರಾ ವಿರುದ್ಧವಾಗಿ ಏನಂತಂದ್ರೆ ದೊಡ್ಡ ಹಗರಣಗಳಿದ್ವು. DLF ಹಗರಣ ಆಗಿರಬಹುದು, ಅದ್ರ ಜೊತೆಗೆ ಏನಂತಂದ್ರೆ ಹರಿಯಾಣ ಡೆವಲಪ್ಮೆಂಟ್ ಅಥಾರಿಟಿಯ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಾಗಿರ್ಬೋದು. ಅವೆಲ್ಲವೂ ಸಹಿತ ಏನಂತಂದ್ರೆ ಬಿಜೆಪಿ ಅವರಿಗೆ ಮತ್ತೆ ವಿರೋಧ ಪಕ್ಷಗಳಿಗೆ ಆ ಸಂದರ್ಭದಲ್ಲಿ UPA ಸರ್ಕಾರ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಅಸ್ತ್ರ ಆಗಿದ್ವು. ಒಂದು ವೇಳೆ ಅವ್ರು ಏನಾದ್ರು ಈಗ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದೆ ಆದ್ರೆ ಅದು ಮತ್ತಷ್ಟು ಏನಂದ್ರೆ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರವೂ ಸಹಿತ ಕೇಳಿ ಬರ್ತಾ ಇದೆ. ಆದ್ರೆ ಇನ್ನೂವರೆಗೂ ಸಹಿತ ಅಮೇಠಿಯಿಂದ ಯಾರ ಹೆಸರನ್ನ ಫೈನಲ್ ಮಾಡಲಾಗಿಲ್ಲ. ಕಾರಣ ಏನು ಅಂತಂದ್ರೆ, ಒಂದು ವೇಳೆ ಏನಂದ್ರೆ ರಾಹುಲ್ ಗಾಂಧಿ ಅವರು ಮತ್ತೊಂದು 2ನೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ ಇರ್ಲಿ ಅನ್ನುವಂಥದ್ದು. ಆದ್ರೆ ಬಹುತೇಕ ಅಲ್ಲಿಂದ ಕಂಟೆಸ್ಟ್ ಮಾಡಲ್ಲ. ಯಾಕಂದ್ರೆ ವಯನಾಡ್ನಿಂದ ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿ ಅಲ್ಲಿಂದನೇ ಕಂಟೆಸ್ಟ್ ಮಾಡ್ತಾರೆ. ಕಳೆದ ಬಾರಿ 2019ರಲ್ಲಿ ಬರೋಬ್ಬರಿ 55,000 ಮತಗಳಿಂದ ಸೋಲನ್ನ ಅನುಭವಿಸಿದ್ದು ಸ್ಮೃತಿ ಇರಾನಿಯ ವಿರುದ್ಧವಾಗಿ. ಈಗ ಮತ್ತೊಂದು ಬಾರಿಯಲ್ಲಿ ಹೋಗಿ ಸೋಲು ಉಂಟ್ರೆ ದೊಡ್ಡ ಮಟ್ಟದಲ್ಲಿ ಮುಖಭಂಗ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ವಯನಾಡ್ ಒಂದನ್ನೇ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಈಗ ಪ್ರಶ್ನೆ ಇರುವಂಥದ್ದು 2 ವಿಚಾರ. ಒಂದು ರಾಯಬೇರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.